ಇಲ್ಲಿವರೆಗೆ ಎಷ್ಟು ಮದುವೆ ಮಾಡಿದಿರಿ? ಸುಮಾರು ಆಗಿದೆ ಸರ್. ಎಷ್ಟು? ಒಂದು 6-7 ಸಾವಿರ ಮೇಲೆ ಆಗಿದ್ದಾರೆ. 6-7 ಸಾವಿರ ಮದುವೆ ಮಾಡಿಸಿದಿರಿ? 30 ವರ್ಷದಿಂದ. ನಮ್ಮ ಹತ್ರ ಹುಡುಗರು ಹುಡುಗಿಯರು ಅದಾರೆ, ಎಜುಕೇಷನ್ ಇರೋರು ಇದ್ದಾರೆ. ಎಷ್ಟು ಸಾವಿರ ಅದಾವ? ಒಂದು 700-800 ಅದಾವೆ. ಕನ್ಯೆನೂ ಅದಾವು, ವರನೂ ಅದಾವು. ಹುಡುಗರು ಆ ಕಲಿಂಬೆಯಿಂದ ಒಂದು 500 ಅಂತೂ ಅದಾವೆ, 500-600. ಯಾವ ಎಲ್ಲ ಜಾತಿನ ಅದಾವ ಏನು ಬರೀ ಲಿಂಗಾಯತರ ಹೆಂಗೆ ಅದಾವ ನಿಮ್ಮ ಹತ್ರ? ನಮ್ಮಲ್ಲಿ ಮುಸ್ಲಿಮ್ಸು ಕ್ರಿಶ್ಚಿಯನ್ ಬಿಟ್ಟು ಎಲ್ಲ ಜಾತಿ. ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಬಿಟ್ಟು ಎಲ್ಲ ಜಾತಿ ಅದಾವ. ಮಠದಾಗ ಮಾಡೋದಾದ್ರೆ ಏನಿದೆ ನಿಯಮಗಳು? ಮಠದಲ್ಲಿ 1,500 ರೂಪಾಯಿ ಕಟ್ಸ್ಕೊಳ್ತಾರೆ. ತಾಳಿ ಬಟ್ಟೆ ಕೊಡ್ತಾರೆ. ತಾಳಿ ಬಟ್ಟೆ ಕೊಡ್ತಾರೆ? ತಾಳಿ ಬಟ್ಟೆ ಕೊಡ್ತಾರೆ. ಅಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತೈತಿ. ಹ್ಞೂ ಸರ್, ಫ್ರೀ. ಹ್ಞೂ ಸರ್, ಊಟದ್ದೆಲ್ಲ ವ್ಯವಸ್ಥೆ ಇರುತ್ತೆ. ಊಟದ್ದೆಲ್ಲ 1,500 ಸಾವಿರ ಕೊಟ್ಬಿಟ್ರೆ ಆಯ್ತು, ಮದುವೆನ ಮುಗಿದ. 8 ಜನ ಬರ್ಬೋದು. ವಾ, 8 ಜನ ಬರ್ಬೋದು. ಹ್ಞೂ ಸರ್. ಆಮೇಲೆ ಅಲ್ಲಿ ಮದುವೆ ಆದರೆ ಗೌರ್ಮೆಂಟ್ ಕಡೆಯಿಂದ ಫಸ್ಟಿಗೆ ಕುಮಾರಸ್ವಾಮಿ ಅವರು 10,000 ರೂಪಾಯಿ ಮಾಡಿದ್ರು. ಆಮೇಲೆ ಅಲ್ಲಿ ಸಾಮೂಹಿಕ ಮದುವೆಯಲ್ಲಿ ಎಲ್ಲ ವಧುವರರು ಮಾಡಿದರೆ ತಾಲೂಕು ಆಫೀಸ್ ಕಡೆಯಿಂದ ಈಗ 50 ಮಾಡಿದ್ದಾರೆ. 50,000 ಕೊಡ್ತಾರೆ? ಹ್ಞೂ ಸರ್. ಯಾರಿಗೆ ಕೊಡ್ತಾರೆ? ಎಲ್ರಿಗಿನ ಹೆಂಗೆ? ಜೋಡಿಗೆ. ಏನು ಮದುವೆ ಆಗಿರ್ತಾರಲ್ಲ ಅಲ್ಲಿ ಆ ಡಾಕ್ಯುಮೆಂಟ್ಸ್ ತಗೊಂಡು ಈ ತಾಲೂಕು ಆಫೀಸ್ ಸಬ್ ರಿಜಿಸ್ಟರ್ ಆಫೀಸ್ನಾಗ ಕೊಟ್ಟರೆ ಅವರು ಇಬ್ಬರ ಹೆಸರಲ್ಲಿ ಅಕೌಂಟ್ ಮಾಡಿರಬೇಕು. ಹುಡುಗ ಹುಡುಗಿ ಹೆಸರಲ್ಲೇ ಮಾಡಿದರೆ ಅವ್ರ ಹೆಸರಲ್ಲಿ ಮಠದಾರು ಕೊಡಲ್ಲ, ಗೌರ್ಮೆಂಟ್ ಕಡೆಯಿಂದ ಬರುತ್ತೆ. ಹೌದಾ? ಹ್ಞೂ ಸರ್. ಪ್ರತಿ ಜೋಡಿಗೆ? ಹ್ಞೂ ಸರ್. ಹೌದು. ಯಾವ ಕ್ಯಾಸ್ಟರ್ ಆಗಿರಲಿ? ಇಂಟ್ರಿ ಕ್ಯಾಸ್ಟ್ ಆದರೆ ಅದು ಬೇರೆ ಇರುತ್ತೆ. ಇಂಟ್ರಿ ಕ್ಯಾಸ್ಟ್ ಲಿಂಗಾಯತರು ಬೇರೆ, ಹುಡುಗಿ ಬೇರೆ ಕ್ಯಾಸ್ಟ್, ಹುಡುಗ ಬೇರೆ ಕ್ಯಾಸ್ಟ್. ಇಂಟ್ರಿ ಕ್ಯಾಸ್ಟ್ ಅವ್ರಿಗೆ ಜಾಸ್ತಿ ಇರುತ್ತೆ. ಎಷ್ಟೈತಿ ಜಾಸ್ತಿ ಅಂದರೆ? 5 ಲಕ್ಷ ಇರ್ಬೋದು. ಎಸ್ ಸಿ ಹುಡುಗಿ 5 ಲಕ್ಷ ಕೊಡ್ತಾರಾ? ಇದಂತೂ ಜನರಲ್ ಆದರೆ 50,000 ಬರುತ್ತೆ. 50,000? ಹಾಂ ಸರ್. ಪ್ರತಿ ತಿಂಗಳು 5 ಫಿಕ್ಸ್. ಅದು ಯಾವುದೇ ದಿನ ಇರಲಿ, ಅಮಾವಾಸ್ಯೆ ಇರಲಿ, ಹುಣ್ಣಿಮೆ ಇರಲಿ, ಗ್ರಹಣ ಇರಲಿ, ಮಂಗಳವಾರ ಇರಲಿ ಅಂತ ಕೊರೋನಾದಾಗ ಮಾಡೈತಿ, ಲಾಕ್ಡೌನ್ನಾಗ. ಪ್ರತಿ ತಿಂಗಳು 5ನೇ ತಾರೀಕಿಗೆ ಮದುವೆ? ಹ್ಞೂ ಸರ್. ಮಠದಾಗ? ಮಠದಾಗ. ಅವ್ರಿಗೆ ಏನಿಲ್ಲ ಅಂದರೆ ಅಷ್ಟು ಇಲ್ಲ ಅಂದ್ರೆ ಮಠದಾಗ ಫ್ರೀ ಮಾಡಿ ಕಳಿಸ್ಬಿಡ್ತೀವಿ. ಏನಿಲ್ಲ ಅಂದ್ರೆ ಅದು ನಡೀತದೆ. ಏನಿಲ್ಲ ಅಂದ್ರೆ ಯಾರು ನಿಮ್ಮಂತ ಅವ್ರಿಗೆ 1,000 ರೂಪಾಯಿ 500 ಕಳಿಸ್ತಾಳೆ, ಇದು ರೊಕ್ಕ ಕಳಿಸಿ ಮದುವೆ ಮಾಡಿ ಕಳಿಸ್ಬಿಡ್ತೀವಿ. ಏನ್ ಪುಣ್ಯದ ಕೆಲಸ ಮಾಡತ್ತೀರಪ್ಪ ನೀವು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಸರ್ ನಮಸ್ತೆ. ಸರ್ ನಮಸ್ಕಾರ. ಹೇಗಿದ್ದೀರಿ ಸರ್? ಆರಾಮಿದ್ದೀರಿ ಸರ್. ಆರಾಮಿದ್ದೀರಾ? ಎಷ್ಟು ವರ್ಷ ಆಯಿತು ನಮ್ಮ ವಿಡಿಯೋ ಮಾಡಿ? ಒಂದು 4 ವರ್ಷ. 4 ವರ್ಷ ಆಯ್ತು? ಆಯ್ತು ಸರ್. ಓಕೆ. 22 ಸೆಪ್ಟೆಂಬರ್ 18 ಬೆಂಗಳೂರಲ್ಲಿ ಮಾಡಿದ್ವಿ. ಬೆಂಗಳೂರಲ್ಲಿ ಮಹಾರಾಷ್ಟ್ರ ಮಂಡಳಿ. ಓಕೆ. ನಿಮ್ಮ ಇನ್ನೊಂದ್ಸಲ ನಿಮ್ಮ ಪರಿಚಯ ಮಾಡ್ಕೊಂಬಿಡಿ. ನಾನು ಜಂಬಯ್ಯ ಅಂತೇಳಿ ಚಿತ್ರದುರ್ಗ ನಮ್ಮದು. ನಾನಿಲ್ಲಿ ವಧುವರರದ್ದು ನಡೆಸ್ತದೆ ಬೆಂಗಳೂರು ಮತ್ತು ಚಿತ್ರದುರ್ಗದಲ್ಲಿ. ಬೆಂಗಳೂರು ಮತ್ತು ಚಿತ್ರದುರ್ಗ 30 ವರ್ಷದಿಂದ ಮಾಡ್ತಾಯಿದ್ದೀನಿ ಸರ್. 30 ವರ್ಷದಿಂದ ಕನ್ಯಾವಾರ ನೋಡಿದ ಅನುಭವ ಐತೆ ನಿಮ್ಗೆ? ಹೌದು ಸರ್. 30. ಈಗ ಹೇಳ್ರಿ, ಮತ್ತೆ ನಿಮ್ಮನ್ನ ಯಾಕೆ ಕರ್ಕೊಂಡ್ಬಂದಿದೀವಿ ಅಂತ ಹೇಳಿದ್ರೆ, ವಿಪರೀತ ಸಮಸ್ಯೆ ಏನಂದ್ರೆ, ಒಂದು ರೈತರಿಗೆ ಕನ್ಯಾ ಕೊಡ್ತಾ ಇಲ್ಲ, ವಯಸ್ಸಾಗೋಗಿದೆ. 2 ಕಡೆನೂ, ಈ ಕಡೆನೂ ವರ ನೋಡಿ ನೋಡಿ ಕನ್ಯಾಗೂ ವಯಸ್ಸಾಗಿದೆ. ಅವ್ರು ಬೇಕು ಇವ್ರು ಬೇಕಂತ ಚಾಯ್ಸ್ ಭಾಳ ಆಗೋಯ್ತು. ನಿಮ್ಮ ಅನುಭವದ ಪ್ರಕಾರ ಈಗ ನಿಮ್ಮಲ್ಲಿ ಮಾಹಿತಿ ಏನಿದೆ, ಹೇಗಿದೆ ಸರ್ ನಿಮ್ದು ಹೇಳ್ಬಿಡಿ. ನಮ್ಮಲ್ಲಿ ಆಯ್ತು ಅಂದ್ರೆ SLC PUC ಓದಿದ ಹುಡುಗರಿಗೆ ರೈತರಿಗೆ ಕನ್ಯಾನೇ ಸಿಗ್ತಾ ಇಲ್ಲ. ದಿನ ಬಂದು ಒಂದು 10 ಜನ ಬಂದು ಹೋಗ್ತಾರೆ ಡೈಲಿ. ಮತ್ತೆ ಆಮೇಲೆ ದುಡ್ಡು ಕೊಟ್ಟು ಮದುವೆ ಮಾಡಿಕೆ ಅಂತ ಹುಡುಗಿಯರಿಗೆ ದುಡ್ಡು ಕೊಡ್ತೀವಿ ಅಂತ ಬರ್ತಾರೆ. ಹಂಗಾಗಿತ್ತು. ನಮ್ಮ ಹತ್ರ 3-4 ಆಗಿದಾವೆ ಈಗ. ಹೌದಾ? ಹಾಂ ಸರ್. ಹೆಂಗಿದೆ ಡಿಮಾಂಡ್ ಹಂಗಾರೆ? ಏನು ಹುಡುಗರು ರೈತರಿಗೆ ಅವರಿಗೆ ಕನ್ಯೆ ಸಿಗ್ತಾ ಇಲ್ಲ. ಎಷ್ಟೆಷ್ಟು ಕೊಟ್ಟವ್ರೆ ನಿಮ್ಮ ಪ್ರಕಾರ? ಎಲ್ಲ ಅವರೇ ಖರ್ಚಿಟ್ಟು ಮಾಡ್ಕೊಂಡು ಹೋದಾರೆ. ಅವರೇ ಖರ್ಚು? ಅದೇ ಹೆಣ್ಮಕ್ಳು ಚೆನ್ನಾಗಿ ಓದಿದ್ದಾರೆ, ಅದು ಖುಷಿ ವಿಚಾರ. ಆಮೇಲೆ ಆ ಲೆವೆಲ್ ಹುಡುಗರು ಸಿಗೋದು ಕಷ್ಟ. ಈಗ ಅವರು ಆರಿಸ್ತದಾರೆ ಈಗ ಹುಡುಗಿಯರು. ಈಗ ನಿಮ್ಮಲ್ಲಿ ಈಗ ನೀವು ಸಾಮೂಹಿಕ ಮದುವೆ ಮಾಡಿದಿರಿ, ನಿಮ್ದೆಲ್ಲ ನೋಡಿದೀನಿ ನಾನು ಅಲ್ವಾ? ಒಟ್ಟಾಗಿ ಸೇರಿಸಿ ಎಲ್ಲಾರ್ದು ಮಾಡ್ತೀರಿ. ಆ ಪ್ರಕ್ರಿಯೆ ಹೇಳ್ರಿ. ನಿಮ್ಮಲ್ಲಿ ವರ ಕನ್ಯೆ ಬಂದ್ರೆ ನೀವು ಏನೇನು ಜವಾಬ್ದಾರಿ ತಗೋತೀರಿ, ಹೆಂಗೆ ನಡ್ದೈತಿ ನಿಮ್ದು? ಈಗ ನಾವು ಹೇಳಿದವಲ್ಲ ಸರ್, ಹುಡುಗರು ತೊಡೋದು ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ವಿ ನಾವು. ಅಲ್ಲ, ಈಗ ಕನ್ಯಾ ಈಗ ಆಲ್ರೆಡಿ ಮಾಡ್ತಾ ಇದ್ದೀರಲ್ಲ? ಮಾಡ್ತಾ ಇದೀವಿ. ಹೆಂಗೆ ಮಾಡಿದಿರಿ? ಇಲ್ಲಿವರೆಗೆ ಎಷ್ಟು ಮದುವೆ ಮಾಡಿದಿರಿ? ಸುಮಾರು ಆಗಿದೆ ಸರ್. ಎಷ್ಟು? ಒಂದು 6-7 ಸಾವಿರ ಮೇಲೆ ಆಗಿದ್ದಾರೆ. 6-7 ಸಾವಿರ ಮದುವೆ ಮಾಡಿಸಿದಿರಿ? 30 ವರ್ಷದಿಂದ. ಅಬ್ಬಬ್ಬಬ್ಬಬ್ಬ, ಜಂಬಯ್ಯನವರೇ ದೊಡ್ಡ ಸಾಧನೆ ಇದು. ರೆಕಾರ್ಡ್ ಇದಾಗುತ್ತೆ, ನಿಮಗೆ ತೋರಿಸ್ತೀನಿ ಕೆಲವು ರೆಕಾರ್ಡ್. ಅಲ್ಲ, ಕರೆ ಒಂದ್ರ ರೆಕಾರ್ಡ್ ಇದೆ. ಇಷ್ಟು ಮದುವೆ ಮಾಡಿದವ್ರು ನಾನು ನೋಡಲಿಲ್ಲ. ಇದೇ ಕೆಲಸ, ಬೇರೆ ಕೆಲಸ ಇಲ್ಲ ಸರ್. ಬೇರೆ ಕೆಲಸ ಇಲ್ಲ. ಬೇರೆ ಏನೇ. ಹೆಂಗ್ ಬಂದ್ರಿ ಸರ್ ಇದಕ್ಕೆ ನೀವು? ಇದು ಯಾರಿಗ ಕನ್ಯಾ ತೋರ್ಸಕ್ಕೆ ಒಂದಕ್ಕೊಂದು 10 ಫೈಲಾಗಿ 10 ಫೈಗೆ 50 ಇದೇ ಕೆಲಸಕ್ಕೆ ಆಗ್ಬಿಟ್ಟು. ಈಗ ಎಷ್ಟದಾವ ನಿಮ್ಮ ಹತ್ರ? ನಮ್ಮ ಹತ್ರ ಹುಡುಗರು ಹುಡುಗಿಯರು ಅದಾರೆ, ಎಜುಕೇಷನ್ ಇರೋರು ಇದ್ದಾರೆ. ಎಷ್ಟು ಸಾವಿರ ಅದಾವ?
ಒಂದು 700-800 ಅದಾವೆ. ಕನ್ಯೆನೂ ಅದಾವು ವರನೂ ಅದಾವು. ಆ ಕಲಿಂಬೆಯಿಂದ ಒಂದು 500 ಅಂತ ಅದಾವೆ, 500-600. ಯಾವ ಎಲ್ಲ ಜಾತಿನೂ ಅದಾವ ಏನು ಬರೀ ಲಿಂಗಾಯತರ ಹೆಂಗೆ ಅದಾವ ನಿಮ್ಮ ಹತ್ರ? ನಮ್ಮಲ್ಲಿ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಬಿಟ್ಟು ಎಲ್ಲ ಜಾತಿ. ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಬಿಟ್ಟು ಎಲ್ಲ ಜಾತಿ ಅದಾವ. ಜಾತಿ SC ST ನಾಯಕರು, ಲಿಂಗಾಯತರು, ಕುರುಬರು, ಬೋವಿ ಎಲ್ಲ ಕ್ಯಾಸ್ಟ್ ಇದಾವೆ. ಹೌದಾ? ಹ್ಞೂ ಸರ್. ಓಕೆ. ಹೆಂಗೆ ಈಗ ಆಯ್ತು ಕನ್ಯೆ ನೋಡ್ತಾರೆ ಮದುವೆ ಮಾಡಿ ಇದು ಹೆಂಗೆ ಪ್ರಕ್ರಿಯೆ ಏನೇನು ನಡೆಯುತ್ತೆ ನಿಮ್ದು? ಹೆಂಗೆ ಮಾಡ್ತೀವಿ? ನಾವು ಇಲ್ಲಿ ಭಾನುವಾರ ಶನಿವಾರ ಭಾನುವಾರ ಅಲ್ಲಿ ಬರ್ತೀನಿ ಸರ್. ಎಲ್ಲಿ? ಬೆಂಗಳೂರಲ್ಲಿ ಬಸವ ಕೇಂದ್ರಕ್ಕೆ. ಎಲ್ಲಿದೆ ಬೆಂಗಳೂರಿಗೆ? ಎಲ್ಲಿ ಬರ್ತೀರಿ? ಮೆಜೆಸ್ಟಿಕ್ ಕಾನಿಷ್ಕ ಹೋಟ್ಲ ಪಕ್ಕದಲ್ಲಿ. ಅಲ್ಲಿ ಶನಿವಾರ ಭಾನುವಾರ ಬರ್ತೀವಿ. ಆಮೇಲೆ ದಾವಣಗೆರೆಗೂ ಕರೆಸ್ತೀವಿ ನಾವು ಹುಡುಗ ಹುಡುಗಿಯರನ್ನ. ಮೈಸೂರು ಕಡೆ ಹೋಗ್ತಿರ್ತೀವಿ, ಹೊಸಪೇಟೆ ಹೋಗ್ತೀವಿ, ಇಳಕಲ್ಲಿ ಹೋಗ್ತೀವಿ. ಅಲ್ಲೆಲ್ಲಿ ಭಾಗದಲ್ಲಿ ಕರ್ಸಿ ಅಲ್ಲೇ ತೋರಿಸ್ತಿರ್ತೀವಿ ನಾವು. ಅಂದ್ರೆ ಪ್ರತಿ ಊರಿಗೆ ಹೋಗಿ ಒಂದು ಸಮಾವೇಶನೇ ಮಾಡ್ತೀರಿ ನೀವು? ಸಮಾವೇಶ ಅಂದ್ರೆ ಇಷ್ಟು ದಿನ ಮಾಡಿದ್ದು ದಾವಣಗೆರೆ, ಚಿತ್ರದುರ್ಗ, ಮೈಸೂರು, ಬೆಂಗಳೂರು ಮಾಡಿದ್ವಿ. ಈಗ ಫಸ್ಟ್ ಮಾಡೋದು ಹೊಸಪೇಟೆ ಮಾಡ್ತಾ ಇದ್ವಿ ಅಕ್ಟೋಬರ್ 4ನೇ ತಾರೀಕು. ಅಕ್ಟೋಬರ್ 4ನೇ ತಾರೀಕು. ಅಂದ್ರೆ ಎಲ್ಲಾರನ್ನು ಮೊದಲೇ ತಿಳಿಸಿರ್ತೀರಿ ಇವ್ರಿಗೆ? ಹೆಂಗ್ ಗೊತ್ತಾಗುತ್ತೆ ಈಗ ಜನಕ್ಕೆ? ನಾವು ಇನ್ವಿಟೇಷನ್ ಮಾಡಿ ಎಲ್ಲರಿಗೂ ನಮ್ಮ ಹತ್ರ ಯಾರು ಆಗಿರ್ತಾರೆ ಹೆಸರು ಕೊಟ್ಟಿರ್ತಾರೆ ಅವ್ರಿಗೆಲ್ಲ ವಾಟ್ಸಪ್ಪಿಗೆ ಕಳಿಸಿ ಫೋನ್ ಮಾಡಿ ಕಳಿಸ್ತೀವಿ ಸರ್. ಕರೆಸ್ತೀರಿ? ಹ್ಞೂ ಸರ್. ನಿಮ್ಮ ಹತ್ರ ಕನ್ಯೆ ವರದ್ದು ಏನೇನು ಮಾಹಿತಿ ಇರುತ್ತೆ ಅವ್ರಿಗೆ ಇಂಥಲ್ಲಿ ಬರ್ರಿ, ಅವರೇ ಅಲ್ಲಿ ಪರಸ್ಪರ ಭೇಟಿ ಮಾಡಬೇಕು. ಅಲ್ಲಿ ಕರೆಸ್ತೀವಿ ಹುಡುಗ ಹುಡುಗಿಯರನ್ನ, ಪೇರೆಂಟ್ಸ್ ಕರೆಸ್ತೀವಿ. ಆಮೇಲೆ ಅಲ್ಲೆಲ್ಲಿ ಶಾಖಾ ಮಠಗಳಿದಾವೆ ನಮ್ಮವು. ಆ ಮಠಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಸ್ವಾಮಿಗಳಿಗೆ, ಟ್ರಸ್ಟಿಗೆ, ಭಕ್ತರಿಗೆ ಎಲ್ಲ ಇನ್ವಿಟೇಷನ್ ಕೊಟ್ಟು ಬಂದಿರ್ತೀವಿ ಸರ್. ಓಕೆ. ಹ್ಞೂ ಸರ್. ಈ ಸಲ ಗುರುಮಾನ್ ತಪ್ಪುಗಳು ನಡೆಸ್ಕೊಡ್ತದವೆ. ಎಲ್ಲಿ? ನಮ್ಮ ಹೊಸಪೇಟೆ ಕಾರ್ಯಕ್ರಮ. ಹೊಸಪೇಟೆ ಕೊಟ್ಟೂರು ಸ್ವಾಮಿ ಮಠದಾಗ ಮಾಡ್ತಾ ಇದೀವಿ. ಓಕೆ. ಗುರುಮಾನ್ ತಪ್ಪುಗಳು, ಹೊಸಪೇಟೆ ಸ್ವಾಮಿಗಳು, ಚಂಡೂರು ವಿರಕ್ತ ಮಠದ ಸ್ವಾಮಿಗಳು, ಆಮೇಲೆ ಅಲ್ಲಿ ಒಬ್ಬರು ವರ್ತಕರು ಅದಾರೆ ಎಮೈ ಸ್ವಾಮಿ ಅಂತ ಕಂಪ್ಲೇಗೆ, ಅವರೆಲ್ಲ ನಡೆಸ್ಕೊಡ್ತಾರೆ. ಆಯ್ತು. ಈಗ ಸೆಟ್ ಆದ್ಮೇಲೆ ಏನಿರುತ್ತೆ ಪ್ರಕ್ರಿಯೆ? ಸೆಟ್ ಆಯ್ತಪ್ಪ, ಕನ್ಯಾವರ ನೋಡ್ಕೊಂಡ್ರು, ಮಾತಾಡ್ಕೊಂಡ್ರು, ಮದುವೆ ಅವರು ಮಠದಾಗ ಮಾಡ್ಕೊಳ್ಬೋದು, ಇಷ್ಟ ಬಂದಲ್ಲಿ ಮಾಡ್ಕೊಳ್ಬೋದು. ಮಠದಾಗ ಮಾಡೋದಾದ್ರೆ ಏನಿದೆ ನಿಯಮಗಳು? ಮಠದಲ್ಲಿ 1,500 ರೂಪಾಯಿ ಕಟ್ಸ್ಕೊಳ್ತಾರೆ. ತಾಳಿ ಬಟ್ಟೆ ಕೊಡ್ತಾರೆ. ಅಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತೈತಿ. ಹ್ಞೂ ಸರ್. ಫ್ರೀ? ಹ್ಞೂ ಸರ್. ಊಟದ್ದೆಲ್ಲ ವ್ಯವಸ್ಥೆ ಇರುತ್ತೆ. ಊಟದ್ದೆಲ್ಲ 1,500 ಕೊಟ್ಬಿಟ್ರೆ ಆಯ್ತು, ಮದುವೆನ ಮುಗಿದ? ಜನಾರು ಬರ್ಬೋದು. ವಾ, ಎಷ್ಟು ಜನಾರು ಬರ್ಬೋದು. ಹ್ಞೂ ಸರ್. ರೂಮ್ಸ್ ಇರ್ತವೆ. ರೂಮ್ ಅದಕ್ಕೆಲ್ಲ ಖರ್ಚಿಗಂತ ರೂಮ್ ಇಷ್ಟಂತ ಮಾಡಿರ್ತಾರೆಲ್ಲ 400-500 ರೂಪಾಯಿ ಮಾಡಿರ್ತಾರೆ. ಬೇಡ ರೂಮ್ ಎಲ್ಲ ಡೈರೆಕ್ಟ್ ಮದುವೆ ಮಾಡ್ಕೊಂತ ಕೆಲವರು ಹತ್ತಿರ ಇರೋರೆಲ್ಲ ಬೆಳಿಗ್ಗೆ ಬರ್ತಾರೆ. ಅಲ್ಲ, ಅದನ್ನ 1,500 ತಗೊಂಡ್ರು ಊಟ ಕೊಡ್ತಾರೆ, ತಾಳಿ ಅದೇನೋ ಕೊಡ್ತಾರೆ. ಹೌದಲ್ರಿ? ಹಂಗಾರೆ ಫ್ರೀನೇ ಆದಂಗೆ ಆತಲ್ಲ ಹೆಚ್ಚು ಕಡಿಮೆ? ಹ್ಞೂ ಸರ್. ಈಗ ಹೆಚ್ಚು ಕಡಿಮೆ 90ನೇ ಇಸ್ವಿ ಸ್ಟಾರ್ಟ್ ಮಾಡಿದ್ದು, ಅಂದರೆ 36ನೇ ವರ್ಷ 9ನೇ ತಿಂಗಳು ಈಗ. ಓಕೆ. ಆಮೇಲೆ ಅಲ್ಲಿ ಮದುವೆ ಆದರೆ ಗೌರ್ಮೆಂಟ್ ಕಡೆಯಿಂದ ಫಸ್ಟಿಗೆ ಕುಮಾರಸ್ವಾಮಿ ಅವರು 10,000 ರೂಪಾಯಿ ಮಾಡಿದ್ರು. ಆಮೇಲೆ ಅಲ್ಲಿ ಸಾಮೂಹಿಕ ಮದುವೆಯಲ್ಲಿ ಎಲ್ಲ ವಧುವರ ಮಾಡಿದ್ರೆ ತಾಲೂಕು ಆಫೀಸ್ ಕಡೆಯಿಂದ ಈಗ 50 ಮಾಡಿದ್ದಾರೆ. 50,000 ಕೊಡ್ತಾರೆ? ಹ್ಞೂ ಸರ್. ಯಾರಿಗೆ ಕೊಡ್ತಾರೆ? ಎಲ್ರಿಗಿನ? ಹೆಂಗೆ? ಜೋಡಿಗೆ. ಏನು ಮದುವೆ ಆಗಿರ್ತಾರಲ್ಲ ಅಲ್ಲಿ ಆ ಡಾಕ್ಯುಮೆಂಟ್ಸ್ ತಗೊಂಡು ಈ ತಾಲೂಕು ಆಫೀಸ್ ಸಬ್ ರಿಜಿಸ್ಟರ್ ಆಫೀಸ್ನಾಗ ಕೊಟ್ಟರೆ ಅವರು ಇಬ್ಬರ ಹೆಸರಲ್ಲಿ ಅಕೌಂಟ್ ಮಾಡಿರಬೇಕು. ಹುಡುಗ ಹುಡುಗಿ ಹೆಸರಲ್ಲೇ ಮಾಡಿದ್ರೆ ಅವ್ರ ಹೆಸರಲ್ಲಿ ಮಠದಾರು ಕೊಡಲ್ಲ, ಗೌರ್ಮೆಂಟ್ ಕಡೆಯಿಂದ ಬರುತ್ತೆ. ಹೌದಾ? ಹ್ಞೂ ಸರ್. ಪ್ರತಿ ಜೋಡಿಗೆ? ಹ್ಞೂ ಸರ್. ಹೌದು. ಯಾವ ಕ್ಯಾಸ್ಟರ್ ಆಗಿರಲಿ? ಇಂಟ್ರಿ ಕ್ಯಾಸ್ಟ್ ಆದರೆ ಅದು ಬೇರೆ ಇರುತ್ತೆ. ಇಂಟ್ರಿ ಕ್ಯಾಸ್ಟ್ ಲಿಂಗಾಯತರು ಬೇರೆ, ಹುಡುಗಿ ಬೇರೆ ಕ್ಯಾಸ್ಟ್, ಹುಡುಗ ಬೇರೆ ಕ್ಯಾಸ್ಟ್. ಇಂಟ್ರಿ ಕ್ಯಾಸ್ಟ್ ಅವ್ರಿಗೆ ಜಾಸ್ತಿ ಇರುತ್ತೆ. ಎಷ್ಟೈತಿ ಜಾಸ್ತಿ ಅಂದರೆ? 5 ಲಕ್ಷ ಇರ್ಬೋದು. SC ಹುಡುಗಿ 5 ಲಕ್ಷ ಕೊಡ್ತಾರಾ? ಇದಂತೂ ಜನರಲ್ ಆದರೆ 50,000 ಬರುತ್ತೆ. 50,000? ಹಾಂ ಸರ್. ಹಂಗೆ ಎಷ್ಟು ದಿವಸಕ್ಕೊಮ್ಮೆ ಮದುವೆ ಮಾಡ್ತೀರಿ ನೀವು? ಇಲ್ಲ ಸರ್, ಕೆಲವರು ಅಲ್ಲೇ ಮಾಡ್ಕೊಂತಾರೆ, ಕೆಲವು ವಾರ ಮಾಡ್ಕೊಂತಾರೆ. ವಾರ ನಡೆಯುತ್ತೆ ಅಂದ್ರಲ್ಲ? ಅಲ್ಲ, ವಾರ ಹುಡುಗ ಹುಡುಗಿಯನ್ನ ಭೇಟಿ ಮಾಡ್ತಾರೆ. ಹುಡುಗ ಹುಡುಗಿನ ಮದುವೆ ಹೇಳಿದ್ರು ಸರ್, ಕೆಲವರು ಇಲ್ಲೇ ಮಠದಾಗ ಮಾಡಿ. ಅಲ್ಲ, ಒಂದೊಂದು ಜೋಡಿದಾದ್ರೂ ನಡೆಯುತ್ತಾ? ಸಾಮೂಹಿಕವಾಗಿ ಒಂದೇ ಸಲ ಆ ಥರದ್ದು ಏನಾದರೂ ಡೇಟ್? ಇಲ್ಲ. ಪ್ರತಿ ತಿಂಗಳು 5 ಫಿಕ್ಸ್. ಅದು ಯಾವುದೇ ದಿನ ಇರಲಿ, ಅಮಾವಾಸ್ಯೆ ಇರಲಿ, ಹುಣ್ಣಿಮೆ ಇರಲಿ, ಗ್ರಹಣ ಇರಲಿ, ಮಂಗಳವಾರ ಇರಲಿ ಅಂತ ಕೊರೋನಾದಾಗ ಮಾಡೈತಿ, ಲಾಕ್ಡೌನ್ನಾಗ. ಪ್ರತಿ ತಿಂಗಳು 5ನೇ ತಾರೀಕಿಗೆ ಮದುವೆ? ಹ್ಞೂ ಸರ್. ಮಠದಾಗ? ಇಲ್ಲಿ ಚಿತ್ರದುರ್ಗ ಮಠದಾಗ? ಯಾವ ಮಠ? ಮುರುಘರಾಜೇಂದ್ರ ಮಠ. ಓ, ಪ್ರತಿ ವಾರ ಪ್ರತಿ ತಿಂಗಳು 5ನೇ ತಾರೀಕು ಎಷ್ಟು ಮದುವೆ ಆಗ್ತಾವ ಸರ್? ಹಂಗಾರೆ ಈಗ ಮೊನ್ನೆ ಭಾಳ ಕಡಿಮೆ ಅದು 3 ಆದವು. ಬೇರೆ ದಿನ 50, 100 ಈಗ ಕಡಿಮೆ ಆಗಿವೆ. ಮೊದಲೆಲ್ಲ 300-310ವರೆಗೆ ಆಗ್ಯಾವ. ಹೌದಾ? 100 ಮೇಲೆ, ಕಡಿಮೆ ಅಂದ್ರೆ 100. ಅವರ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿರ್ತೇವೆ. ಹೌದಾ? ಓ, ಭಾಳ ಮಸ್ತ್ ಕಾರ್ಯಕ್ರಮ ಅಲ್ಲಿದೆ. ಹಾಂ ಸರ್.
5ನೇ ತಾರೀಕು ಬಂದ್ರೆ ಮದುವೆ. ಅಲ್ಲೊಂದು ಜಾತ್ರೆ ಇದ್ದಂಗೆ ಅಲ್ಲಿ ಚಿತ್ರದುರ್ಗದಾಗ. ಹಾ ರಾತ್ರಿ ಎಲ್ಲ ಜನ ಓಡಾಡೋರು. ನಮ್ಮ ಊರುಗಳ ತೇರುಗಳು ಆಗ್ತಾವೆ ನೋಡಿ ಜಾತ್ರೆಗಳು. ಭಾರಿ ಆಯ್ತರಪ್ಪ ಇದು. ಹಾ ಯಾರಾದರೂ ಹಿಂಗೆ ಏನೇನು ಡಾಕ್ಯುಮೆಂಟ್ ಏನಾದ್ರು ತರ್ಬೇಕಾ, ಏನು ಮಾಡ್ಬೇಕು? ಡಾಕ್ಯುಮೆಂಟ್ಸ್ ಕೊಡ್ಬೇಕು ಸರ್. ಏನು? ಏಜ್ ಪ್ರೂಫಿಗೆ ಟಿ ಸಿ ಮಾರ್ಕ್ಸ್ ಕಾರ್ಡ್ ಏಜ್ ಪ್ರೂಫಿಗೆ ಇರ್ತೈತೆ. ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ID ಅವೆಲ್ಲ ಕೊಡ್ಬೇಕಾವೆ. ಯಾಕಂದ್ರೆ ಏಜ್ ಪ್ರೂಫಿಗೆ ಬೇಕಾಗ್ತೈತಿ. ವಿಟ್ನೆಸ್, ಪೇರೆಂಟ್ಸ್ ಬಂದು ವಿಟ್ನೆಸ್ ಮಾಡ್ಬೇಕು. ಪೇರೆಂಟ್ಸ್ ಇಲ್ಲ ಅಂದ್ರೆ ಅವ್ರು ಯಾರು ಬೇರೆ ಯಾರಾದರೂ ಹಿರಿಯರು ಬಂದು ಮಾಡಬೇಕು. ಓ ಹಂಗ? ಹಾಂ ಸರ್. ಓಕೆ. ಕ್ಯಾಸ್ಟ್ ಗಿಸ್ಟ್ ಏನು ಕೇಳಲ್ಲ ನೀವು? ಅಲ್ಲಿ ಸಾಮೂಹಿಕ ವಿವಾಹದಲ್ಲಿ ಕ್ಯಾಸ್ಟೇ ಬರಲ್ಲ ಅಲ್ಲ ಸರ್. ಹಾಂ ಎಲ್ಲ ಕ್ಯಾಸ್ಟ್ ಒಂದೇ ಎಲ್ಲ ಇನ್ನೂ ಕುಂದಿಸ್ಬಿಡ್ತಾರೆ. ಹಾಂ ಹಾಂ ಮದುವೆ ನಡೆದತ್ತು. ಆ ಫೋಟೋ ತಂದಿದ್ದೀನಿ ನಾವು. ಹೌದಾ? ಬೆಸ್ಟ್. ಓಕೆ. ಹಾಂ ಹಂಗೆ ಇಲ್ಲಿವರೆಗೆ ಅಷ್ಟು ಮದುವೆ ಮಾಡಿಸಿದ್ದೀರಿ ನೀವು? ಹೌದು ಸರ್. ಓಕೆ. ಈಗ ಬೇರೆ ಬೇರೆ ಊರಿಗೆ ಹೋಗ್ತಿರಲ್ಲ, ಏನು ಸಂಗ್ರಹ ಮಾಡ್ತೀರಿ, ಹೆಂಗೆ ಮಾಡ್ತೀರಿ? ಹೆಂಗೆ ಡಾಟಾ ಹೆಂಗೆ ಸಿಗುತ್ತೆ ನಿಮಗೆ? ಸರ್ ಈಗ ನಮಗೆ ನಮ್ದು ಎಲ್ಲ ಕಡೆ ಪ್ರಚಾರ ಆಗಿಬಿಟ್ಟೈತಿ. ಆಮೇಲೆ ಇಲ್ಲಿರ್ತಕ್ಕಂಥ ಸ್ವಾಮಿಗಳೇ ಅಲ್ಲೆಲ್ಲ ಸ್ವಾಮಿಗಳಾಗಿದ್ದಾರೆ. ಅವರೆಲ್ಲ ನಮಗೆ ಪರಿಚಯ ಇರೋರು. ರಾಣಿಬೆನ್ನೂರು ಇರ್ಬೋದು, ಹಾವೇರಿ ಇರ್ಬೋದು, ದಾವಣಗೆರೆ ಇರ್ಬೋದು, ಮೈಸೂರು ಇರ್ಬೋದು, ನಮಗೆ ಎಲ್ಲೆಲ್ಲಿ ಅಥಣಿ ಇರ್ಬೋದು, ನಮ್ಮ ಬ್ರಾಂಚ್ಗಳು ಏನಿದಾವಲ್ಲ ಅವ್ರವ್ರ ಭಕ್ತರಿಗೆ ಅಲ್ಲಿ ಇಂಥವ್ರಿಗೆ ಹೆಣ್ಣು ನೋಡಪ್ಪ ಗಂಡು ನೋಡಪ್ಪ ಅಂತ ಹೇಳ್ಕೊಡ್ತಾರೆ. ಮೊದಲು ಅವಾಗೆಲ್ಲ ಸಾಯಂಕಾಲ ಮಾಡ್ತಿದ್ರು ಮದುವೆಗಳು. ಹೌದಾ? ಸಂಜೆ. ಈಗ 10-10:30 ಬೆಳಿಗ್ಗೆ. ಕೆಲವರು ದೂರ ಇರೋರೆಲ್ಲ ಒಂದು ದಿನ ಮುಂಚೆ ಉಳ್ಕಂತಾರೆ ಸರ್. ಓಕೆ. ಇಲ್ಲ ಹತ್ತಿರ ಇರೋರು ಬೆಳಿಗ್ಗೆ ಬರ್ತಾರೆ. ಈಗ ಹೌದು, ಅಂದರೆ 4-5 ದಿನ ಮುಂಚೆ ಹೆಸರು ಕೊಡ್ಬೇಕು. ಅವರು ನೋಂದಣಿ ಮಾಡಿಸ್ಬೇಕು. 5ನೇ ತಾರೀಕು ಮದುವೆ ಅಂದರೆ 2-3ನೇ ತಾರೀಕಿನೊಳಗೆ ಇಲ್ಲಿ ಬಂದು ಹೆಸರು ಕೊಟ್ಟಿರ್ಬೇಕು. ಅವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಾಗಿರ್ಬೇಕು. ಆಮೇಲೆ ಹುಡುಗ ಹುಡುಗಿ ಇಬ್ಬರು ಬಂದು ಸೈನ್ ಮಾಡ್ಬೇಕು ಅಲ್ಲಿ. ಅವ್ರ ತಂದೆ ತಾಯಿ ಬಂದು ಸೈನ್ ಮಾಡ್ಬೇಕು ಅಲ್ಲಿ. ಹಂಗೆ. ಆಮೇಲೆ ಡೈವರ್ಸ್ ಆಗಿರೋದು ಅಥವಾ ಇವೆಲ್ಲ ಇರ್ತಾರಲ್ಲ ಅವನ್ನ ಅಲ್ಲಿ ಮದುವೆ ಆಗ್ತೀವಿ ಅಂದರೆ ಡೈವರ್ಸ್ ಕಾಪಿ ತೊಗೊತಾರೆ, ಇಲ್ಲ ಡೆತ್ ಸರ್ಟಿಫಿಕೇಟ್ ತೊಗೊತಾರೆ. ಅವರು ಹಂಗೆ ಮಾಡ್ತಾರೆ. ಹಾಂ. ಈಗ ಓದ್ದವರು, ಡಿಗ್ರಿ ತಗೊಂಡಿರೋ, ದೊಡ್ಡ ದೊಡ್ಡ ಮನೆ ತಂದವರು ಅಂಥವ್ರು ಆಗ್ತಾರ ಅಥವಾ ಮಿಡ್ಲ್ ಎಲ್ಲರೂ ಮಾಡ್ಕೊಂತಾರೆ. ಎಲ್ಲರೂ ಮಾಡ್ಕೊಂತಾರೆ. ಈ ಕುಂಬಾರ ಇರ್ಭದ್ರಪ್ಪರ ಮಗಂದು ಇಲ್ಲೇ ಮಾಡ್ಕೊಂಡು ಹೋದ್ರು. ಹೌದಾ? ನಮ್ಮ ಕೊಟ್ಟೂರು ಸಾಹಿತಿಗಳಿದಾರಲ್ಲ ಅವ್ರು 5ನೇ ತಾರೀಕು ಬಂದು ಮಾಡ್ಕೊಂಡು ಇರ್ಭದ್ರಪ್ಪನವ್ರು ಸಾಮೂಹಿಕ ಮದುವೆಯಲ್ಲಿ ಮಾಡ್ಕೊಂಡು ಹೋದ್ರು. ಓಕೆ. ಹಾಂ. ಇಲ್ಲಿ ಅವರು ಇವರು ಅಂತ ಏನಿಲ್ಲ, ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ. ಓಕೆ. ಮತ್ತೆ ಈಗ ದೇವನವರಾಜ್ ಹೇಳಿದ್ನಲ್ಲ 5ನೇ ತಾರೀಕು ಸಾಮೂಹಿಕ ಮದುವೆ ಮಾಡ್ಕೊಂಡಿದ್ದು. ಅವ್ರು ಇಂಡಿಪೆಂಡೆಂಟಾಗಿ ಮಾಡ್ಕೊಂಡು ಬೇರೆ ಸಪ್ರೇಟ್ ಮಾಡಿಲ್ಲ. ಅವರು ಸಾಮೂಹಿಕ ವಿವಾಹದಲ್ಲಿ ಅವರು 5ನೇ ತಾರೀಕೆ ಮಾಡ್ಕೊಂಡ್ರು. ಓ ನೋಡ್ರಿ, ದೊಡ್ಡ ದೊಡ್ಡವರೆಲ್ಲ ಹೆಂಗ್ ಮದುವೆ ಮಾಡಿದ್ದಾರೆ. ನಾವು ಸಣ್ಣ ಸಣ್ಣವರೇ ದುಡ್ಡು ಖರ್ಚು ಮಾಡಿ ಎಲ್ಲರೂ ಮಾಡ್ಕೊಂತಾರೆ ಸರ್. ಓಕೆ. ಅಂದ್ರೆ ಇಲ್ಲಿ ಹುಡುಗ ಹುಡುಗಿ ನಮ್ಮ ಹತ್ರ ಹೆಸರು ಕೊಟ್ಟಾರ. ಒಂದು 2-3 ತಿಂಗಳು ಕಾಯ್ಬೇಕು, ಸಿಗೋದೇ ಇಲ್ಲ ಹುಡುಗಿಯರು. ನಿಮ್ಮ ಸೈಡ್ ಹೋಗ್ತೀವಿ ಈಗ. ಹೌದಾ? ಆ ಕಡೆ ಸಿಗ್ತಾರೆ ಮಾಡ್ರಿ. ನವಲ್ಗೊಂದು ಮತ್ತು ಬಾಗಲಕೋಟೆ, ಮುದ್ದೇಬಿಹಾಳ ಆ ಕಡೆ ಎಲ್ಲ ಹೋಗ್ತೀವಿ ಸರ್. ಈಗ ಅಲ್ಲೆಲ್ಲ ಹೋಗಿ ಸೆಟ್ ಆದವ್ರು ಮದುವೆ ಇಲ್ಲೇ ಮಾಡ್ತಾರ ಅಥವಾ ಅಲ್ಲಿ ಯಾವ ಮಠ ಇರ್ತಾವಲ್ಲ ಅಲ್ಲಿ ಮಾಡ್ತೀರಾ? ಏನು ಚಿತ್ರದುರ್ಗ ಬರ್ಬೇಕು? ಇಲ್ಲೇ ಮಾಡ್ತೀವಿ, ಇಲ್ಲಾಂದ್ರೆ ಇಳ್ಕಲ್ಲ ಮಾಡಿಸ್ತೀವಿ. ಇಳ್ಕಲ್ಲಾಗ ಅಲ್ಲಿ ನಡೀತೀವಿ. ನಮ್ಮ ಗುರುಗಳು ಇಲ್ಲಿದ್ದಾರೆ ಅವರು. ನಮ್ಮ ಗುರುಮಂಟಪಗಳು. ಒಟ್ಟಿನಲ್ಲಿ ನಿಮ್ಮ ಹತ್ರ ಬಂದ್ರೆ ಕನ್ಯಾವರ ಸೇರಿ ಮದುವೆನೂ ಮಾಡಿ ಕಳಿಸ್ಬಿಡ್ತೀರಿ? ಹೌದು. ಸರ್. ಅವ್ರಿಗೆ ಏನಿಲ್ಲ ಅಂದರೆ ಅಷ್ಟು ಇಲ್ಲ ಅಂದ್ರೆ ಮಠದಾಗ ಫ್ರೀ ಮಾಡಿ ಕಳಿಸ್ಬಿಡ್ತೀವಿ. ಏನಿಲ್ಲ ಅಂದ್ರೆ ಅದು ನಡೀತದೆ. ಏನಿಲ್ಲ ಅಂದ್ರೆ ಯಾರು ನಿಮ್ಮಂತ ಅವ್ರಿಗೆ ಒಂದು 1000 ರೂಪಾಯಿ 500 ಕಳಿಸಿ ತಾಳಿ ರೊಕ್ಕ ಕಳಿಸಿ ಮದುವೆ ಮಾಡಿ ಕಳಿಸ್ಬಿಡ್ತೀವಿ. ಏನು ಪುಣ್ಯದ ಕೆಲಸ ಮಾಡತ್ತೀರಪ್ಪ ನೀವು. ಅದ್ಭುತ. ನಿಮಗೆ ಎಷ್ಟು ಮಕ್ಕಳು? 2 ಸರ್. ನೀವು ಹೆಂಗೆ ಮಕ್ಕಳು ಮದುವೆ ಹೆಂಗೆ ಮಾಡಿದ್ರಿ? ನಮ್ಮ ಮಗಳು ನಮ್ಮ ರಿಲೇಷನ್ನಾಗ ಮಾಡಿದ್ವಿ. ಹೊಸಪೇಟೆ ನಮ್ಮ ರಿಲೇಷನ್. ಅವರು ಡಾಲರ್ಸ್ ಕಾಲೋನಿಯಾಗ ಇದ್ದಾರೆ, ಬೆಂಗಳೂರು. ಆರಾಮದಾರ? ಆರಾಮಿದ್ದಾರೆ ಸರ್. ಹೆಂಗೆ ಬಂತು ಈ ಫೀಲ್ಡ್ಗೆ? ಹೆಂಗೆ ಬಂದ್ರಿ ನೀವು? ಎದಕ್ಕೆ ಬಂದ್ರಿ? ನಮಗೆ ತೋಣಗೆಲ್ಲ ಡಾಕ್ಟರ್ ಸಿದ್ಲಿಂಗಪ್ಪ ಅಂತಿದ್ರು. ಅವ್ರ ಮಗ್ಗೆ ಕನ್ಯಾ ನೋಡೋಕೆ ನಾನು ಕರ್ಕೊಂಡು ಹೋಗ್ತಾರೆ. ಊರಾಗ ಐನೇರು ಅಂತ ಕರ್ಕೊಂಡು ಹೋಗ್ತಿದ್ರಲ್ಲ, ಜೊತೆ ನಾನು ಕರ್ಕೊಂಡು ಹೋಗಾರ. ಕರ್ಕೊಂಡು ಹೋದಾಗ ನಾನು ಬೇರೆ, ನನ್ನ ಫೀಲ್ಡೇ ಬೇರೆ ಇತ್ತು. ಅದನ್ನು ಇದು ಈ ಇಲಾಖೆಗೆ ಬಂದು ಜಾಸ್ತಿಯಾಗಿ ಮಠಕ್ಕೆ ಸೇರ್ಕೊಂಬಿಟ್ಟು ನಾನು. ಹೌದಾ? ನಾನು ಆ್ಯಕ್ಚುಲಿ 91ರಿಂದ ಇದು ಮಾಡ್ತೀನಿ. ನಾನು ಇಲ್ಲಿ ಬಂದು 30 ವರ್ಷ ಆಯಿತು. 96 ಬಂದಿದ್ದೆ. ಮಾತುಕತೆ ಅವಾಗ ಒಂಥರ ಇದ್ರಿ, ಎಲ್ಲ ನಮ್ಮ ಕುಟುಂಬಗಳ ಎತ್ತು ನಡೀತಿದ್ದು ಅವ್ರವ್ರ ಮನೆಗೆ. ಈಗ ಹೆಂಗೆ ನಡೀತಾವ ಮಾತುಕತೆ? ಈಗ ಮಾತುಕತೆ ಅಂದರೆ ಏನು ಸರ್, ಈಗ ಮೊದಲು ಹಿರಿಯರೆಲ್ಲ ಯಾರು ಹೇಳಿದ್ದು, ಯಾರು ಮಧ್ಯ ಕುಂತ್ಕೊಂಡಿದ್ದು ಅವ್ರು ಮದುವೆ ಮಾಡೋರು. ಈಗೆಲ್ಲರನ್ನ ಹುಡುಗ ಹುಡುಗಿನ ತೋರಿಸಿ ಆ ಹುಡುಗನ ಅವರು ಮಾತಾಡ್ಕೊಂಡು ಸಪ್ರೇಟ್ ಮಾತಾಡ್ಕೊಂಡು ಅವ್ರ ಮನೆ ನೋಡಿ ಇವ್ರ ಮನೆ ನೋಡಿ ಆಮೇಲೆ ಲಗ್ನ ಮಾಡ್ತೀವಿ. ಅವಾಗ ಯಾರೋ ಇದೆ ಮಾಡ್ಕೊಂಬಿಡ ಅಂತ ಮಾಡ್ಕೊಂಬಿಡಾರ. ಈಗ
ಹಂಗೆಲ್ಲ ಹುಡುಗ ಹುಡುಗಿ ಒಪ್ಪಿದ ಮೇಲೆ ಹುಡುಗ ಹುಡುಗಿ ಮಾತಾಡ್ಬೇಕು, ಅವ್ರಿಬ್ರು ಒಪ್ಪಿಗೆ ತಗೊಳ್ಬೇಕು, ಆಮೇಲೆ ಹಿರಿಯರು ಅವ್ರ ಮನೆ ನೋಡ್ಬೇಕು, ಇವ್ರ ಮನೆ ನೋಡ್ಬೇಕು, ಆಮೇಲೆ ಮದುವೆ ಮಾಡ್ಕೊಳ್ಳ. ಏನ್ ಬರೀ ನೌಕರಿ ಇದ್ರೆ ಸಾಕು ಅಂತಾರ ಅಥವಾ ಹೊಲ ಮನೇನು ಇರ್ಬೇಕಂತಾರ, ಹೆಂಗಿದೆ ಈಗ? ಹೊಲ ಮನೆ ಇರೋರಿಗೆ ಹೆಣ್ಣು ಸಿಗೋಲ್ವಲ್ಲ ಸರ್ ಈಗ. ಎಂತೆಂಥ ಇಲ್ಲಿ ಮಲ್ಲಾಡಳ್ಳಿಗೆ ಒಂದೇ ಒಂದು ಮದುವೆ ಮಾಡಿಸಿದ್ದೆ, ಅಲ್ಲಿ 200 ಹುಡುಗರು ಅದ ಮದುವೆ ಆಗ ದೇವಾಂಗದ ಹುಡುಗರು 200 ಹುಡುಗರು ಊರಾಗ ಬರೀ ರೈತರು. ನಮ್ಮ ರಂಗಣ್ಣ ಕಲರ್. ಹೌದಾ? ಅಯ್ಯೋ, ಹುಡುಗರು ಮದುವೆಯಾಗ ಹುಡುಗರು ಭಾಳ ಜನ ಅದಾರೆ ಸರ್, ಎಲ್ಲ ಕ್ಯಾಸ್ಟ್ನಾಗ, ಬರೀ ಲಿಂಗಾಯಟ್ಸ್ನಾಗ ಅಂತಲ್ಲ, ಎಲ್ಲ ಕ್ಯಾಸ್ಟ್ನಾಗ ಆಗ್ಬಿಟ್ಟೈತಿ. ಮತ್ತು ಮುಂದಿನ ಭವಿಷ್ಯ ಹೆಂಗ್ರಿ ಇದು? ಇನ್ನು 2-3 ವರ್ಷ ಹುಡುಗರೇ ಜಾಸ್ತಿ ಅದಾರೆ. 2003, 4, 5 ಹುಟ್ಟಿದಾರಲ್ಲ, ಇವಾಗ ಹೆಣ್ಮಕ್ಳೇ ಜಾಸ್ತಿ ಅದಾರೆ. ಒಂದೊಂದೇ ಹೆಣ್ಣಾಗಿರೋ ಚೇಂಜ್ ಆಯ್ತು ಕಾಲ. ಹಾಂ ಸರ್, ಹುಡುಗರೇ ಕಡಿಮೆ ಆಗ್ಬಿಟ್ರಾ? ಈಗ ಹುಡುಗಿಯರೇ ಜಾಸ್ತಿ ಅದಾರೆ. ಈಗ ನೋಡಿ SSLC ಈಗ ಫಸ್ಟ್ ಇಯರ್ PUC ಎಲ್ಲ ಓದ್ತಾರಲ್ವ, ಹುಡುಗಿಯರೇ ಜಾಸ್ತಿ ಅದಾರೆ. ಓಕೆ, ಒಂದೊಂದೇ ಹುಡುಗಿಯರು ಅಷ್ಟೇ. ಅಂದ್ರೆ ಈ ಭ್ರೂಣ ಹತ್ಯೆ ಆಯ್ತಲ್ಲ, ಅದು ಕಾರಣ ಅಂತೀರಿ ಹಿಂದಕ್ಕೆಲ್ಲ? ಅದೇನೇ ಕರೆಕ್ಟ್, ಅದೇನೇ ಆಗಿರೋದು ಇದು. ಈಗ ಒಂದು ಸ್ವಲ್ಪ ಅವೇರ್ನೆಸ್ ಬಂದಿದೆ ಜನಕ್ಕೆ, ಹಂಗಾಗಿ ಹೆಣ್ಮಕ್ಳು ಜಾಸ್ತಿ ಕಾಣಿಸ್ತಾರೆ, ಸಿಗ್ತಾ ಇಲ್ಲ ಈಗ. ಓಕೆ, ಭ್ರೂಣ ಹತ್ಯೆನೇ ಮೇನ್ ಕಾರಣ ಇದಕ್ಕೆ. ಅವಾಗೆಲ್ಲ ಹೆಣ್ಮಕ್ಳು ಬೇಡ, ಗಂಡು ಬೇಕು, ಅದೇ ಗಂಡಿಗೆ ಹೆಣ್ಣು ಸಿಗೋಲ್ವ ಈಗ. ಅದೇ ಗಂಡಿಗೆ ಹೆಣ್ಣು ಸಿಗೋಲ್ಲ. ಪಾಪ ಇಲ್ಲೇ ಇದೆ. ಎಲ್ಲ ನಿಜ ಸರ್, ಹೇಳೋದು ನಾನು. ಎಷ್ಟು ಹುಡುಗರು ಅದ ಹೋದ ನಮ್ಮ ರಿಲೇಷನ್ಗೆ ಒಂದು 5-6 ಹುಡುಗರು ಅದೇ ಕೆಲಸ ಮಾಡ್ತೀನಿ, ಏನು ಮಾಡ್ತಾ ಇಲ್ಲಲ್ಲಪ್ಪ ಅಂತಲ್ಲ. ತೋಟ ಐತಿ, ಮನೆ ಐತಿ, SSLC PUC ಓದಿರ್ತಾವೆ, ಏನು ಮಾಡ್ತೀವಿ. ನಮ್ಮ ಮಗಳದು ಮಠದಲ್ಲೇ ಸರ್ ಮದುವೆ ಮಾಡಿದ್ದು. ಹೆಂಗಿತ್ತು? ಅವರು ಹುಡುಗ ಹುಡುಗಿ ಒಪ್ಕೊಂಡಿದ್ರು, ನೋಡ್ಕೊಂಡು ಹೇಳಿದ್ರು ಮನೆಯಲ್ಲಿ, ನಾವು ಒಪ್ಪಿದ್ದೀವಿ ಮದುವೆ ಮಾಡ್ರಿ ಅಂತ ಕೇಳಿದ್ರು. ನಾವು ಮನೇಲಿ ಮಾಡೋ ಅಂತ ಸ್ವಲ್ಪ ಪರಿಸ್ಥಿತಿ ಇರಲಿಲ್ಲ, ಅವ್ರಿಗೂ ಮನೆಯಾಗ ಮಾಡೋಕ್ಕೆ ಅನುಕೂಲ ಇರಲಿಲ್ಲ, ಅವ್ರಿಗೂ ಜಾಗ ಅದು ಮನೆಯಾಗ ಮಾಡೋಂಗಿರಲಿಲ್ಲ. ಹಾಗಾಗಿ ಇಬ್ಬರು ತೀರ್ಮಾನ ಮಾಡ್ಕೊಂಡು ಮಠದಲ್ಲೇ ಮಾಡ್ಕೊಂಡ್ರಾಯ್ತು ಅಂತ ಮಾಡಿದ್ವಿ. ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ನಾವು ತಂದೆ ತಾಯಿ, ಅವ್ರ ತಂದೆ ತಾಯಿ ಬಂದೆಲ್ಲ ಫಸ್ಟ್ 1-2 ದಿನ ಮುಂಚೆ ಹೋಗಿ ಮಾಡಿದ್ವಿ. 5ನೇ ತಾರೀಕು 1 ಜನವರಿ ತಿಂಗಳಲ್ಲಿ 1/5/2024 ನಮ್ಮ ಮಗಳ ಮದುವೆ ಆಗಿದ್ದು. ನಮ್ಮಿಂದ 750 ಕಟ್ಸ್ಕೊಂಡ್ರು, ವಧು ಕಡೆಯಿಂದ, ವರನ ಕಡೆಯಿಂದ 750 ಕಟ್ಸ್ಕೊಂಡ್ರು. ನಮ್ಮ ಮಗಳಿಗೆ ಒಂದು ತಾಳಿ ಕೊಟ್ಟರು ಬಂಗಾರದ್ದು, ನಮ್ಮ ಮಗಳಿಗೆ ಒಂದು ಜೊತೆ ಒಳ್ಳೆ ರೇಷ್ಮೆ ಸೀರೆನೇ ಕೊಟ್ಟರು, ನಮ್ಮ ಮಳಿಗಿನಿಗೂ ಒಳ್ಳೆ ರೇಷ್ಮೆ ಶಲ್ಯ ಪಂಜ ಶರ್ಟು ಕೊಟ್ಟರು ಸರ್. ಮದುವೆ ಮಾಡಿದರು. ಅಲ್ಲಿ ಮಾಡಿದ್ರು ಹೆಂಗೆ ಬಾಳ್ಬೇಕು ಜೋಡಿಗಳು, ಹೆಂಗಿರಬೇಕು ಅದನ್ನು ಕೇಳಬೇಕು. ಎಲ್ಲೋ ಮದುವೆಗಳಿಗೆ ಹೋದಾಗ ಸ್ವಾಮಿಯರು ಹೇಳೋದು ಮಂತ್ರ ಕೇಳ್ತೀವಿ, ಆದರೆ ಅಂಥ ಶರಣರು ಓಡಾಡಿರೋ ಜಾಗದಲ್ಲಿ ನಮ್ಮ ಮಕ್ಕಳು ಮದುವೆ ಆದ್ರಲ್ಲ ಅಂತ ನಮಗದೊಂದು ಭಾಳ ಖುಷಿ ಸರ್. ಅಲ್ಲಿ ನಾವು ಬಡವರು ಏನಂತ್ಕೊಂತಾರೋ ಅಂತ ಹಂಗೆ ಹೋದ್ವಿ ಸರ್. ಡಾಕ್ಟ್ರು, ವರನೂ ಡಾಕ್ಟ್ರು, ವಧುನೂ ಡಾಕ್ಟ್ರು, ಅವರೆಲ್ಲ ಬಂದು ಮದುವೆ ಮಾಡ್ಕೊಂಡ್ರು ಸರ್. ಅಲ್ಲಿ ಇಂಜಿನಿಯರ್ ಅಂದರೆ ದುಂದು ವೆಚ್ಚ ಮಾಡಬಾರ್ದು, ಕಡಿಮೆ ಖರ್ಚಲ್ಲೇ ಮಾಡಿದರೆ ಎಲ್ಪ್ ಆಗುತ್ತಲ್ಲ, ನಾವು ಅದನ್ನೇ ಯೋಚನೆ ಮಾಡಿ ಮದುವೆಗೆ ಯಾಕೆ 10-15 ಲಕ್ಷ ಖರ್ಚು ಮಾಡಬೇಕು. ಈಗ ನಾವೆರಡು ಮನೆಯವರು ಸ್ವಲ್ಪ ಬಡ ಕುಟುಂಬದವರು, ಅದನ್ನೇ ನಮ್ಮ ಮಕ್ಳಿಗೆ ಕೊಟ್ಟರೆ ಏನಾದರೂ ಒಂದು ಉದ್ಯೋಗ ಮಾಡ್ಕೊಂತಾರಲ್ವ, ಸುಮ್ಮನೆ ಯಾಕೆ ದುಂದು ವೆಚ್ಚ ಮಾಡಬೇಕು ಅಂತ ಹೇಳಿ ನಾವು ಅಲ್ಲೇ ಮದುವೆ ಮಾಡ್ಕೊಂಡು ಬಂದ್ವಿ. ಅದನ್ನೆಲ್ಲ ತಗೊಂಡು ಆಮೇಲೆ ಇದರಲ್ಲಿ ರಿಜಿಸ್ಟರ್ ಮಾಡಿಸಿದ್ವಿ ಸರ್, ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ. ಅದನ್ನ ಮಾಡಿಸ್ಬೇಕು, ಅದು ಕಡ್ಡಾಯವಾಗ. ಬಟ್ ಈ ಬೀಗರ್ನೆಲ್ಲ ಕರೆದಿದ್ರಿ, ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತು, ಎಲ್ಲ ಇತ್ತು? ಹೌದು ಸರ್, ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಎಷ್ಟು ಜನ ಹೋದ್ರೂ ಊಟದ ವ್ಯವಸ್ಥೆ ಆಯ್ತು, ಚೆನ್ನಾಗಿ ಇದು ಮಾಡಿದ್ರು ಸರ್. ಅಲ್ಲಿ ನಮಗೂ ಖುಷಿ ಅನ್ನಿಸ್ತು, ತುಂಬ ಜನದ ಮದುವೆ ಆಗುತ್ತೆ. ನಾವು ಬೇರೆ ಮದುವೆಗೆಲ್ಲ ಹೋಗಿ ನೋಡ್ಕೊಂಬರ್ತಾ ಇದ್ವಿ. ನಮ್ಮ ಮಗಳು ಮದುವೆ ಮಾಡಿದಾಗ ಅನ್ನಿಸ್ತು, ಸುಮ್ಮನೆ ಯಾಕೆ ಖರ್ಚು ಮಾಡಬೇಕು, ಈಗ ಅವ್ರು ಮಾಡಿದ್ರು ಛತ್ರದಾಗ ಇವ್ರು ಮಾಡಿದ್ರು ಅಂತ. ಕೆಲವ್ರು ಸಾಲ ಎಲ್ಲ ಮಾಡ್ತಾರಲ್ವಾ, ಇವಾಗ ನೀವು ಮಾಡಿದ್ರಿ, ಅಯ್ಯೋ ನಾವೇನಂತಾರೋ ನಾವು ಛತ್ರದಾಗೆ ಮಾಡ್ಬೇಕು, ಆ ಥರ ಎಲ್ಲ ಬಿಡ್ಬೇಕು ನಾವು ಭಾವನೆಗಳನ್ನ. ನಾವು ಬದುಕಬೇಕು, ಸಾಲ ಮುಕ್ತರಾಗಿ ಬದುಕಬೇಕು ಅಂದ್ರೆ ನಮ್ಮ ಶಕ್ತಿ ಏನಿರುತ್ತೋ ಅಷ್ಟರಲ್ಲಿ ಮಾಡಿದರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ನಾವು ಹೆಚ್ಚು ಸಾಲ ಮಾಡ್ಕೊಳ್ಳಲಿಲ್ಲ, ಹೆಚ್ಚು ದುಂದು ವೆಚ್ಚ ಮಾಡಲಿಲ್ಲ, ಅದನ್ನೇ ಮಾಡಿದ್ವಿ. ಅದೇ ದುಡ್ಡನ್ನೇ ಮದುವೆಗೆ ಮಾಡೋ ದುಡ್ಡನ್ನೇ ನಮ್ಮ ಮಕ್ಕಳು ಅಳಿರು ಕೊಟ್ವಿ. ಅವ್ರೇನೋ ಒಂದು ಬಿಸ್ನೆಸ್ ಮಾಡ್ಕೊಂಡ್ರು, ಅವ್ರ ಲೈಫ್ ಸೆಟ್ಲ್ಮೆಂಟ್ ಮಾಡ್ಕೊಂಡ್ರು ಅಲ್ಲ ಸರ್. ನಾವೀಗ ಹಂಗಾಗಿ ಮದುವೆ ಮಾಡಿ ತ್ರಾಸು ಅನ್ನಿಸ್ಲಿಲ್ಲ, ಹೊರ ಹುಡ್ಕೋದೇ ಆಯಿತು,
ತ್ರಾಸ ಅನ್ನಿಸ್ಲಿಲ್ಲ. ಆದರೆ ಅವರು ಒಳ್ಳೆ ಜೋಡಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಈಗ ತುಂಬಾ ಚೆನ್ನಾಗಿದ್ದಾರೆ. ಒಂದು ಮಗು ಆಗಿದೆ, ಗಂಡು ಮಗು. ಈ ಚೆನ್ನಾಗಿದ್ದಾರೆ. ಪ್ರತಿಷ್ಠೆ ವಿಷಯ ಬಂದ್ಬಿಡುತ್ತೆ ಮದುವೆ ಅಂದ್ರೆ, ಅದು ಯಾಕೆ ಹಂಗೇನಾದ್ರು ಡಿಸ್ಕಷನ್ ನಡಿಲಿಲ್ವ ಮನೆಗೆ? ಮಠದಾಗ ಹೋಗಿ ಹೆಂಗ್ ಮಾಡ್ಕೊಳ್ಳೋದು, ಆಡ್ಕೊಂತಾರೆ, ಬೀಗ್ರ ಹಂಗಂತಾರೆ, ಅವ್ರು ಹಿಂಗಂತಾರೆ, ಇವ್ರು ಹಿಂಗಂತಾರೆ. ಸರ್ ನಾವು ಯಾರಂತಾರೆ ಅಂತ ನಾವು ಯೋಚನೆ ಮಾಡಲಿಲ್ಲ. ಹಂಗೆ ಯೋಚನೆ ನಾವು ಆ ಥರ ಮೈಂಡ್ ಸೆಟ್ ಯೋಚನೆನೇ ಕೊಡಲಿಲ್ಲ ನಾವು ಮೈಂಡಿಗೆ. ಇವಾಗ ನಮ್ಮ ಮಕ್ಕಳನ್ನ ಮದುವೆ ಮಾಡಬೇಕು, ಇವಾಗ ನೀವು ಮಾಡ್ಕೊಳ್ರಿ ಅಂತ ನಾವು ಅವ್ರಿಗೆ ಕೇಳಿದ್ವಿ. ಅವ್ರು ಇಲ್ಲಮ್ಮ ನಮ್ಮ ಮನೇಲಿ ಮಾಡೋರಿಲ್ಲ ಅಂತಂದ್ರು. ನೀವು ಮಾಡ್ಕೊಡ್ರಿ ಅಂದರು. ನಾವಿಲ್ಲ, ನಾವು ಮಾಡೋ ಒಂದು ಇದರಲ್ಲಿಲ್ಲ ಅಂತ ಹೇಳಿದ್ವಿ. ನಾವು ಮಾಡ್ಕೊಡೋಕ್ಕಾಗಲ್ಲ ಅಂತಂದು ನಾವು ಅವಾಗೆ ತಾನೇ ಎಲ್ಲ ಮನೆಯೆಲ್ಲ ಕಟ್ಕೊಂಡು ಸ್ವಲ್ಪ ಸಾಲ ಮಾಡ್ಕೊಂಡಿದ್ವಿ ಸರ್. ಮತ್ತೆ ಯಾಕೆ ಸುಮ್ಮನೆ ಸಾಲ ಮಾಡಬೇಕು? ನಮ್ಮ ದುಡಿಮೆ ಎಷ್ಟಿರುತ್ತೋ ಅಷ್ಟರಲ್ಲೇ ಮಾಡ್ಕೋಬೇಕು. ಈಗ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ನಾವು ಆ ಥರ ಅವ್ರಿಗೆ ಇರುತ್ತೆ ಸರ್, ಅವ್ರು ಮಾಡ್ತಾರೆ. ಈಗ ನಮ್ದು ಬಿಡಿ, ಅಲ್ಲಿ ಕೆಲವು ಜೋಡಿಗಳೆಲ್ಲ ಸರ್ ಎಷ್ಟು ಅಂತ ಡಾಕ್ಟ್ರಸ್ಸೇ ಮದುವೆ ಆದ್ರಲ್ಲ ಸರ್, ಲಾಯರ್ ಮದುವೆ ಆಗಿದ್ದಾರೆ. ವಧುನೂ ಲಾಯರು, ವರನೂ ಲಾಯರು. ಅವ್ರು ಬೇಕಾದಂಗೆ ಅದ್ದೂರಿಗೆ ಮದುವೆ ಆಗ್ಬೋದಾಗಿತ್ತಲ್ವ. ನಾವೆಲ್ಲ ಬಿಡ್ರಿ ಸರ್, ಅಲ್ಲೇ ಸೌಭಾಗ್ಯ ಬಸವರಾಜನ್ ಅವರು ಎಷ್ಟು ಒಳ್ಳೆ ತುಂಬ ರಿಚ್ ಪಾರ್ಟಿ ಸರ್ ಅವರು, ಮತ್ತು ರಾಜಕೀಯದ ವ್ಯಕ್ತಿಗಳು. ಅವ್ರು ಬೆಂಗಳೂರು ಪ್ಯಾಲೇಸ್ ಎಲ್ಲಾದ್ರೂ ಮಾಡ್ಬೋದಾಯ್ತು. ಅಂಥ ಗಣ್ಯ ವ್ಯಕ್ತಿಯರೇ ಅಲ್ಲೇ ಮಠದಲ್ಲೇ ಮಾಡಿದ್ದಾರೆ ಸರ್ ಮದುವೆನ. ನಮಗೆ ಅದೆಲ್ಲದಕ್ಕಿಂತ ಏನಂದರೆ ಮಕ್ಕಳಿಗೆ ಒಂದು ಒಳ್ಳೆ ಆಶೀರ್ವಾದ ಸಿಗ್ಬೇಕು ಸರ್ ಅಲ್ಲಿ. ಅದು ಭಾಳ ಪುರಾತನ ಕಾಲದಿಂದ ಬಾಳಿರೋಂಥ ಮಠ. ಅಲ್ಲಿ ಎಲ್ಲ ತುಂಬ ಶರಣರುಗಳು ಓಡಾಡಿರ್ತಾರೆ. ಆ ಜಾಗದಲ್ಲಿ ಅವರೆಲ್ಲರ ಆಶೀರ್ವಾದ ಸರ್. ಅವರು ಗುರುಗಳು ನಾವು ಅಷ್ಟು ದೂರ ಇರ್ತೀವಲ್ಲ ಸರ್, ಅಂಥದ್ದು ನಮ್ಮ ಮಕ್ಕಳನ್ನ ಅವ್ರ ಜೊತೆ ಕೂರಿಸ್ಕೊಂಡು ಅವ್ರು ಎಷ್ಟು ಚೆನ್ನಾಗಿ ಎಲ್ಲ ಕೊಟ್ಟು ಫಸ್ಟು ರುದ್ರಾಕ್ಷಿ ಕೊಟ್ಟಿರ್ತಾರೆ ಸರ್ ಇಬ್ರಿಗೂ. ಇವರು ಹೊರಗೆ ಹಾಕ್ಬೇಕು, ಹೊರ ಒದಗೆ ಹಾಕಬೇಕು. ಬಸವಂದು ಬಾಸಿಂಗ ಕೊಡ್ತಾರೆ ಸರ್. ನಮಗೆ ಅದು ಎಲ್ಲ ಖುಷಿ ಆಯಿತು. ಇವಾಗ ಎಲ್ಲ ಗುಡಿಯಲ್ಲಿ ಹೋಗಿ ಸುಮ್ಮನೆ ಹೂನಾರ ಹಾಕೊಂಬಂದ್ಬಿಟ್ಟು ತಾಳಿ ಕಟ್ಕೊಂಬಂದ್ಬಿಟ್ಟು 4 ಜನ ಕರ್ಕೊಂಬಂದು ಮಾಡೋದಕ್ಕಿಂತ ಮಕ್ಕಳಿಗೆ ಒಳ್ಳೇದನ್ನ ಬೋಧನೆ ಮಾಡ್ತಾರೆ. ಈ ಥರ ಬಾಳ್ಬೇಕು ನೀವು ಮಕ್ಕಳು ಅಂತಂದು ತಂದೆ ತಾಯಿಗೂ ಅವ್ರು ಅದನ್ನು ಕೇಳ್ಬೇಕು ಸರ್. ಪ್ರತಿ ತಿಂಗಳು ಹೋಗಿ ಕೇಳಬೇಕಲ್ಲ ಅವ್ರು ಹೇಳೋ ಮಾಹಿತಿನ ಅಂತ ಅನಿಸುತ್ತೆ. ಆದರೆ ಈ ಜೀವನ ಮಾಡ್ಬೇಕಂದ್ರೆ ಯಾವ ಥರನಾದರೂ ಮಾಡ್ಬೋದು ಸರ್. ಇದೇ ಹಂಗೆಲ್ಲ ಮಾಡಿ ಒಂದು 10 ಲಕ್ಷ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟೋಕ್ಕಾಗದೆ ನೋವು ಪಟ್ರೆ ಅವಾಗಲೂ ಅಂತಾರಲ್ಲ ಸರ್ ಜನ, ಹಂಗೂ ಅಂತಾರೆ ಹಿಂಗೂ ಅಂತಾರೆ. ಅದಕ್ಕೆಲ್ಲ ನಾವು ಎಡೆ ಮಾಡ್ಕೊಡ್ಬಾರ್ದು. ನಮ್ಮ ಶಕ್ತಿ ಏನಿರುತ್ತೋ ಅದ್ರಲ್ಲಿ ಮಾಡಬೇಕು. ಇವಾಗ ನಮ್ಗೆ ಹಂಗಾಗಿ ನಾವು ಸಾಲ ಮಾಡೋಕ್ಕೆ ಇಷ್ಟಪಡಲಿಲ್ಲ ಸರ್. ಸುಮ್ಮನೆ ಮನೆ ಕಟ್ಟಿದ್ವಿ, ಸಾಲ ಇತ್ತು, ಅವ್ರಿಗೂ ಮಾಡೋ ಪರಿಸ್ಥಿತಿ ಇರಲಿಲ್ಲ. ಇಬ್ಬರು ಖುಷಿಯಿಂದ ಹೋದ್ವಿ. ಎಲ್ಲ ಕಡೆಯವರು ಸೇರಿದ್ರು, 2 ಕಡೆಯವರು ಮಾಡಿದರು. ಎಲ್ಲರಿಗೂ ಒಂದು ಒಳ್ಳೆ ಊಟ ಕೊಟ್ಟರು, ಗೌರವದಿಂದ ಕಂಡ್ರು ನಮ್ಮನ್ನೆಲ್ಲರನ್ನೂ. ಶುಭ ಹಾರೈಸಿದ್ರು ನಮ್ಮ ಮಕ್ಕಳಿಗೆ. ಮತ್ತೆ ವಧುವರನ್ನೆಲ್ಲ ಸಪ್ರೇಟಾಗಿ ಅವ್ರನ್ನೇ ಒಂದು ಕೊಠಡಿ ಕರ್ಕೊಂಡೋಗಿ ಗುರುಗಳೇ ಅವರೇ ಪ್ರಸಾದ ಕೊಟ್ಟರು ಅವ್ರ ಕೈಯಾರೇನೆ ಅವರಿಗೆ. ಚೆನ್ನಾಗಿ ಮಾಡ್ತಾರೆ. ಸುಮ್ಮನೆ ಸಾಲ ಮಾಡಿ ನೋವು ಪಟ್ಕೊಳೋದ್ಕಿಂತ ಅಪೇಕ್ಷೆ ಪಟ್ಟರೆ ಅಲ್ಲೇ ಹೋಗಿ ಎಲ್ಲ ವಧು ಕಡೆ ವರ ಕಡೆಯವರೆಲ್ಲ ಹೋಗಿ ಅಲ್ಲೇ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಏನ್ ಮಾಡ್ತಾರೆ ಅವರು? ರೈತರು ಸರ್. ರೈತರಿಗೆ ಕೊಟ್ಟಿದ್ದೀವಿ ಸರ್. ನಮ್ಮ ಮಗಳು ಇದನ್ನ ಮಾಡಿದ್ಲು ಸರ್, ಕಂಪ್ಯೂಟರ್ ವರ್ಕ್ ಮಾಡಿದ್ಲು, ಟೀಚರ್ ಆಗಿ ಹೋಗ್ಬೋದಾಗಿತ್ತು. ಆದ್ರೂ ಅವಳು ಎಲ್ಲ ಬಹಳ ತುಂಬಾ ಗಂಡುಗಳು ಕೇಳಿದ್ರು. ಆಮೇಲೆ ಎಲ್ಲರೂ ನಿನ್ಸಿದ್ರು ನಮ್ಮನ್ನ. ಯಾಕೆ ಬಂದಿರ ಅಂತವನ್ನೆಲ್ಲ ಬಿಟ್ಟು ಒಳ್ಳೆಯರೋ ನಾವೇ ನಿಮಗೆ ವರದಕ್ಷಿಣೆ ಕೊಡ್ತೀವಿ, ಬಂಗಾರ ಕೊಡ್ತೀವಿ, ಒಳ್ಳೆ ತೋಟ ಇದೆ, ಅನುಕೂಲ ಇದೆ, ಕೊಡ್ರಿ ಅಂತ ಕೇಳಿದ್ರು. ಯಾರು ಹೇಳಿದ್ರು ಅವಳು ಒಂದೇ ತೀರ್ಮಾನ ತಗೊಂಡಿದ್ಲು, ನಾನು ಅವ್ರನ್ನೇ ಆಗೋದು ಅಂತ. ಈಗ ಚೆನ್ನಾಗಿದ್ದಾರೆ. ಅವಳು ಇಲ್ಲೇನು ಮಾಡ್ದಳೆ ಅಲ್ಲ ಸರ್, ಒಬ್ಬಳೆ ಮಗಳು, ಓದಿಸಿ ಚೆನ್ನಾಗಿದ್ವಿ. ಈಗ ಅವರು ತೋಟದಲ್ಲೇ ಮನೆ ಮಾಡ್ಕೊಂಡಿದ್ದಾರೆ. ಊರಲ್ಲಿರೋ ಮನೆ ಬಿಟ್ಟು ತೋಟದಲ್ಲೇ ಮನೆ ಮಾಡ್ಕೊಂಡಿದ್ದಾರೆ. ಒಳ್ಳೆ ಛತ್ರ ಥರ ಮನೆ ಇದೆ, ಅಲ್ಲೇ ತೋಟ ಇದೆ, ಮೆಕ್ಕೆಜೋಳ. ನಮ್ಮ ಮಗಳು ಮೆಕ್ಕೆಜೋಳ ಮುರಿಯಕ್ಕೆ ಹೋಗ್ತಾಳೆ, ಮತ್ತು ಹಂಗಿದ್ದಾಳೆಲ್ಲ ಕೆಲಸ ಮಾಡ್ತಾಳೆ. ನಮ್ಮ ಮೊಮ್ಮಗು ಸಣ್ಣದು ನೀರು ಕಟ್ಟಕ್ಕೆ ಹೋಗ್ತಾರೆ, ಅಲ್ಲಿ 1 ವರ್ಷದ ಅದನ್ನ ಅಲ್ಲಿ ಕುಂದ್ರಿಸ್ಕೆ ಕೆಲಸ ಮಾಡ್ತಾರೆ. ಚೆನ್ನಾಗಿದ್ದಾರೆ. ದುಂದು ವೆಚ್ಚ ನಮ್ಮ ತಿಳಿದ ಮಟ್ಟಿಗೆ ಸಾಲ ಮಾಡೋದತ್ತು, ದುಂದು ವೆಚ್ಚ ಮಾಡೋದತ್ತು ಅವಶ್ಯಕತೆ ಇಲ್ಲ ಅಂತ ನಾವು ಹೇಳ್ತೀವಿ ಸರ್. ಈಗ ಬೆಂಗಳೂರಾಗ ಮಾಡ್ತಿರಲ್ಲ, ಪ್ರತಿ ಶನಿವಾರ ಭಾನುವಾರ ಮಿಸ್ ಮಾಡೋದಿಲ್ಲ? ಎಷ್ಟು ಗಂಟೆಗೆ ಸರ್? ಬೆಳಿಗ್ಗೆ ಒಂದು 11 ಗಂಟೆಗೆ ಬರ್ತೀನಿ ಸರ್. 4 ಗಂಟೆವರೆಗೆ ಇರ್ತೀನಿ. ಯಾರಾದ್ರೂ ಬರ್ಬೋದು ಅಲ್ಲಿ? ಯಾರಾದ್ರೂ ಬರ್ಬೋದು ಸರ್. ಅದಕ್ಕೇನಾದ್ರೂ ಚಾರ್ಜ್ ಗಿರ್ಜ್ ಏನಾದ್ರು ಮಾಡ್ತೀವಿ ಸರ್? ಮೊದಲೇ ಚಾರ್ಜ್ ಮಾಡ್ಕೊಂಡಿರ್ತೀವಿ ನಾವು. ಅದು ಎಷ್ಟು ಆಗೋವರೆಗೆ ಬರ್ಬೋದು ಅವರು. ಫೈನಲ್ ಆಗೋವರೆಗೆ ಬರ್ತೇನೆ ಇರೋದು ನಾವು. ವಾರ ಹೋಗ್ತಾನೆ ಇರ್ತೀವಿ ನಾವು. ಓಕೆ. ಎಷ್ಟು ಮಾಡ್ತೀರಿ? ಅದೇ ಸರ್, ಮೊದಲು 2,000 ಅಂತ ಮಾಡ್ಕೊಂಡಿರ್ತೀವಿ. 2,000? ಹ್ಞೂ ಸರ್. ಫೈನಲ್ ಆಗೋವರೆಗೆ ಕನ್ಯೆ ತೋರಿಸ್ತೀರಿ? ನಾನು ಆಗೋವರೆಗೆ ಬರ್ತೇನೆ. ಇಲ್ಲೇನ ಬರಲಿ, ದಾವಣಗೆರೆಕನ ಬರಲಿ, ನಮ್ಮ ಚಿತ್ರದುರ್ಗನ ಬರಲಿ, ನಾವು ತೋರಿಸ್ತೀವಿ. ಮತ್ತೇನು ನಾವು ಚಾರ್ಜ್ ಮಾಡಲ್ಲ. ಈಗ ಬರೀ ಫೋಟೋ ತೋರಿಸ್ತೀರಾ, ಇನ್ನು ಮಾತುಕತೆಗೆ ಏನಾದ್ರು ಹುಡುಗರನ್ನ ಕಳಿಸ್ತೀವಿ ಸರ್. ಕರೆಸ್ತೀರಿ, ಪರಸ್ಪರ ಮಾತಾಡ್ತೀರಿ, ಮಧ್ಯೆ ನೀವು ಹಾಕ್ತೀರಿ. ಹೆಂಗ ಅವ್ರ ಮನೆತನ ನೀವು ನೋಡ್ಕೊಂಡ್ ಬಂದಿರ್ತೀರಾ ಅಥವಾ ಅವ್ರು ಹೇಳೋದು ಕೇಳ್ತೀರಾ? ಹೆಂಗೆ ಡಾಟಾ? ಅದು ನಮಗೆ ಹೆಚ್ಚಾಗಿ ಪರಿಚಯ ಇರೋರೇ ಬರ್ತಾರೆ ಜಾಸ್ತಿ. ಹೊಸಬರು ನಮಗೆ ಜಾಸ್ತಿ ಕಡಿಮೆ. ಪರಿಚಯ ಅಂದ್ರೆ ಅವರು ನನಗೇನು ಪರಿಚಯ ಹೇಳಿರ್ತಾರಲ್ಲ ಅವ್ರ ಮುಖಾಂತರ ನಾವು ಇದು ಮಾಡ್ತೀವಿ. ಹುಡುಗಿನ ತೋರಿಸಿ, ಆಮೇಲೆ ಹುಡುಗರ ಮನೆ ತೋರಿಸೋದು, ಹುಡುಗಿ ಮನೆ ತೋರಿಸೋದು, ಆಮೇಲೆ ಫೈನಲ್ ಕೊಡೋದು ತೊಗೊಳ್ಳೋದು ಯಾವಾಗಲೂ ಏನಿಲ್ಲ ಈಗ.
ವರದಕ್ಷಿಣೆ ಏನಿಲ್ಲ, ಒಳ್ಳೆ ಮನೆತನ ಹುಡುಗಿ ಸಿಕ್ಕರೆ ಸಾಕನ್ನಂಗೆ ಆಗೈತಿ ಈಗ. ಆಗೈತಿ ಈಗ. ಹ್ಞೂ ಸರ್. ಹಾಂ 98ರ ಮದುವೆ ಮಾಡಿಸಿದ್ದೆ. ಹಾಂ ಇವ್ರು ಮಕ್ಳದ್ದು ಕೊಟ್ಟಾರೆ ಈಗ ನನ್ನ ಕೈಯಾಗ. ಓ ಅಪ್ಪರದ್ದು ಮಾಡಿಸಿದ್ರಿ, ಈಗ ಮಕ್ಕಳು ಮಕ್ಳು ಕೊಟ್ಟಾರೆ. ಹಾಂ ಹ್ಞೂ ಸರ್. ಹಾಂ ಓ ಹಿಂಗೆ ಹಿಸ್ಟ್ರಿ ಐತೆ ನಿಮ್ದು. ಹಾಂ ದೇವನೂರು ಮದೇವ ಮಗಳದು. ಓ ಹೌದಾ? ಹ್ಞೂ ಸರ್. ಹಿಂಗೆ ದೊಡ್ಡವ್ರದ್ದೆಲ್ಲ ಮದುವೆ ಮಾಡಿಸಿದಿರಿ? ಬಡವರು ಅದಾವ ಸರ್. ಹಾಂ ಎಲ್ಲ ಬಡವರು? ಅಲ್ಲಿ ಬಡವರು ಇದಾವೆ ಇದ್ರಾಗ. ಹಾಂ ಓಕೆ, ಬಡವರು ಅದಾವು, ಶ್ರೀಮಂತರು ಅದಾವ. ಹ್ಞೂ ಸರ್. ಹ್ಞೂ ಸರ್. ಈಗ ನಿಮ್ಮಲ್ಲಿ ಕನ್ಯೆ ನೋಡ್ಬೇಕಂದ್ರೆ ಎಲ್ಲ ಡಿಗ್ರಿ ಅಂದ್ರೆ ಏನು ಡಿಗ್ರಿ ಮಾಡಿದವ್ರು ಇದ್ದಾರೆ? ಡಿಗ್ರಿ ಮಾಡಿದ್ರೆ ಇಂಜಿನಿಯರಿಂಗೇ ಜಾಸ್ತಿ ಇದ್ದಾರೆ. ಇಂಜಿನಿಯರಿಂಗ್ ಅದ, MCA MBA MSc CA ಆ ಥರ ಇದಾವೆ. ಎಂಥ ಹುಡುಗರನ್ನ ಕೇಳ್ತಿದ್ದಾರೆ ಅವ್ರು, ಯಾರು ಬೇಕು ಅಂತ ಕೇಳ್ತಿದ್ದಾರೆ? ಅದೇ ಅವ್ರ ಈಕ್ವಲ್ ಎಜುಕೇಷನ್ಗೆ ಕೇಳ್ತಾರೆ ಸರ್. ಇಂಜಿನಿಯರಿಂಗ್ಗೆ ಕೇಳ್ತಾರೆ. ಹಾಂ ಮತ್ತು ಅವರು ಡಾಕ್ಟ್ರಿಗೆ ಕೇಳ್ತಾರೆ. ಹ್ಞೂ ಸರ್. ಅದಷ್ಟೇ ಕೇಳ್ತಾರ? ಬರೇ ಇದು ಸರ್ಕಾರ ನೌಕರಿ ಇರೋದು ಕೇಳ್ತಾರ? ಮತ್ತೇನಾದ್ರೂ ಇಲ್ಲ ಅದೇನಿಲ್ಲ, ನೌಕರಿಗೆ ಇರೋದು ಫ್ಲಾಟ್ ಗೀಟು ಇಲ್ಲ, ಅದೇನು ಕೇಳಲ್ಲ ಸರ್. ಎಲ್ಲ ವರದಕ್ಷಿಣೆ ಹೋಗ್ಬಿಟ್ಟದೆ ಅಂತ ಹೇಳಿದ್ರು ಸರ್. ಇಲ್ಲ ಈಗ ಓಕೆ, ಒಳ್ಳೆ ಮನೆತನ ಹುಡುಗಿ ಸಿಕ್ಕರೆ ಸಾಕಂತಾರೆ ಈಗ. ಓ ಹಂಗಾಗಿದೆ. ಹ್ಞೂ ಸರ್. ಹಾಂ ಓಕೆ. ಈಗ ನೋಡ್ತಕ್ಕಂಥವ್ರು ಹಂಗಾರೆ ನಿಮ್ಮ ನಂಬರಿಗೆ ಅವ್ರು ಕಾಲ್ ಮಾಡಬಹುದು, ಮಾಹಿತಿ ಹಂಚ್ಕೋಬಹುದು. ನೀವೇನಾದ್ರೂ ಕೇಳಿದ್ರೆ ನಿಮ್ಮ ಹತ್ರ ಮಾಹಿತಿ ಬಂದು ನನಗೆ ವಾಟ್ಸಪ್ಗೆಲ್ಲ ಕಳಿಸ್ತಾರೆ ಸರ್. ಹಾಂ ನಾನು ಅವರಿಗೆ ಹುಡುಗಿಯರ್ದು ಕಳಿಸ್ತೇನೆ. ಅವರಾಗಿ ಒಪ್ಪಿಗೆ ಆಗೈತಿ ಕರೆಸ್ರಿ ಅಂದ್ರೆ ನಾನು ಅಲ್ಲಿ ಬಸವಕೇಂದ್ರಕ್ಕೆ ಕರೆಸ್ತೇನೆ, ಇಲ್ಲ ಇಲ್ಲಿ ಕರೆಸ್ತೇನೆ, ಮುರುಘಾ ಮಠಕ್ಕೆ ಕರೆಸ್ತೇನೆ, ಚಿತ್ರದುರ್ಗಕ್ಕೆ ಕರೆಸ್ತೇನೆ, ಮೈಸೂರಿಗೆ ಕರೆಸ್ತೇನೆ, ಹೊಸಪೇಟೆಗೆ ಕರೆಸ್ತೇನೆ. ಅಂದ್ರೆ ಅಲ್ಲೆಲ್ಲ ನಿಗದಿ ಮಾಡ್ತೀರಾ ಇಂಥ ದಿವಸ ಬರ್ತೀವಿ ಬರ್ರಿ ಅಂತ? ಇದು ಫಿಕ್ಸ್ ಸರ್. ದಾವಣಗೆರೆ ಚಿತ್ರದುರ್ಗ ಮತ್ತೆ ಬೆಂಗಳೂರು ಫಿಕ್ಸ್ ಸರ್. ವಾರ ಇಲ್ಲಿ ವಾರ ಎಷ್ಟು ಜನ ಸೇರ್ತಾರೆ ನಿಮ್ಗೆ? ಒಂದು 10-15 ಹುಡುಗ ಹುಡುಗಿಯರು ಸೇರಿ ಒಂದು 30-40 ಜನ ಸೇರ್ತಾರೆ. ಅಲ್ಲೇ ಮಾತಾಡ್ಕೊಂತಾರೆ, ಅಲ್ಲೇ ಎಲ್ಲ ಆಗುತ್ತೆ? ಅಲ್ಲೇ ತೋರಿಸ್ತೀವಿ. ಓಕೆ. ಹ್ಞೂ ಸರ್. ಅಲ್ಲಿ ಮಠದ ಚಿಕ್ಕದಲ್ಲ, ಜಾಸ್ತಿ ಸೇರ್ಸಲ್ಲ. ಮೊದಲೆಲ್ಲ ಭಾಳ ದೊಡ್ಡ ಬಿಲ್ಡಿಂಗ್ ಇತ್ತು, ಒಂದು 150-200 ಜನ ಸೇರೋರು ವಾರ ಅವಾಗ. ಈಗ ನಾವೇ ಕಡಿಮೆ ಕರೆಸ್ತಾ ಇದೀವಿ, ಈಗ ಜಾಗ ಇಲ್ಲ ಅಂತಲ್ಲಿ. ಜಾಗ ಇಲ್ಲ? ಯಾಕೆ ಅವ್ರಿಗೆ ಬಂದಿದ್ನಲ್ಲಿ ದೊಡ್ಡದಾಗಿತ್ತಲ್ಲ? ಅದೇ ಸರ್, ಅದೇ ದೇವಸ್ಥಾನ, ಅಷ್ಟರಲ್ಲೇ ತೋರಿಸ್ಬೇಕಲ್ಲ. ಓಕೆ. ಓಕೆ ಓಕೆ. ಹಂಗಾರೆ ಒಟ್ಟು ನಡೆದಿದೆ ಸೇವೆ. ಹ್ಞೂ ಸರ್. ಪುಣ್ಯದ ಕೆಲಸ ಮುಂದುವರಿಸಿ. ನಾವು ಸಾಧ್ಯ ಆದಷ್ಟು ಎಲ್ಲ ಪ್ರತಿ ಊರಾಗ ಹೋದಾಗೂ ಎಲ್ಲಾರು ಹೋದ್ರು ಕನ್ಯೆ ಹೊರಗೆ ತೊಗೊಂಬರ್ತೀನಿ ನಾನು. ಒಂದಿಷ್ಟಾದ್ರೂ ಹುಡುಗರಿಗೆ ಕನ್ಯೆ ಸಿಗಲಿ, ಕನ್ಯೆದವ್ರಿಗೆ ಹೊರ ಸಿಗಲಿ ಅಂತ ಹೇಳಿ. ಹಂಗಾಗಿ ಈ ಸೇವೆ ಮುಂದುವರಿಲಿ. ಓಕೆ ಸರ್, ಥ್ಯಾಂಕ್ ಯು. ಆಯ್ತು ಸರ್, ಆಯ್ತು. ಫೋಟೋ ಆಮೇಲೆ ತೆಗೀರಿ ಸರ್ ನೀವು.